ನಮಸ್ಕಾರ ಸ್ನೇಹಿತರೆ. ಎನಿವೇರ್ ಎನಿ ಟೈಮ್ ಅಟ್ ಎನಿ ಏಜ್, ಯಾವುದೇ ಜಾಗದಲ್ಲಿ ಯಾವುದೇ ಟೈಮಲ್ಲಿ ಅಥವಾ ಯಾವುದೇ ವಯಸ್ಸಲ್ಲಿ ಯಾರಿಗಾದರೂ ಸ್ಟ್ರೋಕ್ ಉಂಟಾಗ್ಬೋದು. ಸಣ್ಣ ವಯಸ್ಸಿಗೆ ಡಯಾಬಿಟೀಸ್, ಸಣ್ಣ ವಯಸ್ಸಿಗೆ ಹೃದಯಾಘಾತದ ಕೇಸ್ಗಳ ನಂತರ ನೀವು ಇತ್ತೀಚೆಗೆ ಕೇಳಿರ್ಬೋದು, ಅವ್ರಿಗೆ ಸ್ಟ್ರೋಕ್ ಆಯಿತು, ಇವ್ರಿಗೆ ಸ್ಟ್ರೋಕ್ ಆಯಿತು, ಇದ್ದಕ್ಕಿದ್ದಂತೆ ಬಿದ್ದೋಗ್ಬಿಟ್ರು. ಸಣ್ಣ ವಯಸ್ಸಿಗೆ ಸ್ಟ್ರೋಕ್ ಕೇಸಸ್, ಪಾರ್ಶ್ವವಾಯು ಅಥವಾ ಲಕ್ವಾ ಮಹಾಮಾರಿ ಜಾಗತಿಕವಾಗಿ, ಅದರಲ್ಲೂ ಕೂಡ ಭಾರತೀಯರನ್ನ ದೊಡ್ಡ ಪ್ರಮಾಣದಲ್ಲಿ ಕಾಡೋಕೆ ಶುರು ಮಾಡಿವೆ. ಬಹಳ ಯಂಗ್ ಏಜ್ ನಲ್ಲಿ ಕಾಣಿಸ್ಕೊಳ್ತಾ ಇದಾವೆ. ಕುಡಿಯಲ್ಲ, ಧೂಮಪಾನ ಮಾಡಲ್ಲ, ಯಾವುದೇ ದುರಭ್ಯಾಸ ಇಲ್ಲ ಅಂದ್ರೂ ಬಿಡ್ತಾ ಇಲ್ಲ, ಒಳ್ಳೆ ಲೈಫ್ ಸ್ಟೈಲ್ ನಿಂದ ಆರೋಗ್ಯಕರವಾಗಿದ್ರು ಬರ್ತಿದೆ. ಹಾಗಿದ್ರೆ ಯಾಕೆ ಸ್ಟ್ರೋಕ್, ಪಾರ್ಶ್ವವಾಯು ಅಂದ್ರೆ ಏನು, ಚಿಕ್ಕ ವಯಸ್ಸಿನವರಿಗೆ ಯಾಕೆ ಬರ್ತಾ ಇದೆ? ಇದು ಬರೋಕ್ಕಿಂತ ಮುಂಚೆ ಏನಾದ್ರೂ ವಾರ್ನಿಂಗ್ ಸಿಗ್ನಲ್ ಇರುತ್ತಾ? ಏನ್ ವಾರ್ನಿಂಗ್ ಸಿಗ್ನಲ್ ಇರುತ್ತೆ? ಸ್ಟ್ರೋಕ್ ಉಂಟಾಗದಂತೆ ತಡೆಯೋದು ಹೇಗೆ? ಎಲ್ಲ ಮಾಹಿತಿಯನ್ನ ಈ ಅವೇರ್ನೆಸ್ ವಿಡಿಯೋದಲ್ಲಿ ನಾವು ನೀಡುವಂತ ಪ್ರಯತ್ನ ಮಾಡ್ತಾ ಇದೀವಿ. ಈ ಇಂಪಾರ್ಟೆಂಟ್ ವರದಿಯನ್ನ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ, ಲೈಫ್ ಸೇವರ್ ಆಗಬಹುದು ತುಂಬಾ ಜನಕ್ಕೆ. ಅದಕ್ಕಿಂತ ಮುಂಚೆ ಇನ್ನು ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರಲ್ಲಿ ಒಂದು ಸಣ್ಣ ಮನವಿ, ದಯವಿಟ್ಟು ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ರೆಗ್ಯುಲರ್ ಆಗಿ ಇಂಥ ಮುಖ್ಯವಾಗಿರೋ ಮಾಹಿತಿಯನ್ನು ತಲುಪಿಸ್ತಾನೆ ಇರ್ತೀವಿ ನಾವು. ಸೊ ನೀವು ಸಬ್ಸ್ಕ್ರೈಬ್ ಮಾಡಿದಾಗ ಅದು ನೇರವಾಗಿ ನಿಮ್ಮನ್ನ ತಲುಪುತ್ತೆ. ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದಾಗ. ಬನ್ನಿ ಸ್ನೇಹಿತರೆ, ಆರಂಭ ಮಾಡೋಣ. ಶುರುವಾಯಿತು ಸ್ಟ್ರೋಕ್ ಮಹಾಮಾರಿ. ಪ್ರತಿ 20 ಸೆಕೆಂಡ್ಗೆ ಒಂದು ಸ್ಟ್ರೋಕ್. ನೀವು ಕೇಳಿರೋದು ನಿಜ. ಭಾರತದಲ್ಲಿ ಎವ್ರಿ 20 ಸೆಕೆಂಡ್, ಪ್ರತಿ 20 ಸೆಕೆಂಡ್ಗೆ ಟಿಕ್ 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 ಆ ಥರ 20 ಸೆಕೆಂಡ್ಗೆ ಒಬ್ಬ ವ್ಯಕ್ತಿ ಸ್ಟ್ರೋಕ್ ಅಥವಾ ಬ್ರೈನ್ ಸ್ಟ್ರೋಕ್ ಅಂದ್ರೆ ಮೆದುಳಿನ ಪಾರ್ಶ್ವವಾಯುಗೆ ತುತ್ತಾಗ್ತಿದ್ದಾರೆ. ಅದರಲ್ಲೂ ಆತಂಕಕಾರಿ ವಿಚಾರ ಏನು ಅಂದ್ರೆ, ಈ ಹಿಂದೆ ಹೆಚ್ಚಾಗಿ ವೃದ್ಧರಲ್ಲಿ, ವಯಸ್ಸಾದವರಲ್ಲಿ ಮಾತ್ರ ಕಾಣಿಸ್ಕೊಳ್ತಾ ಇದ್ದ ಈ ಸ್ಟ್ರೋಕ್ ಈಗ ಯುವಕ ಯುವತಿಯರ ದೇಹಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ. ಕಳೆದ ವರ್ಷ ಆಲ್ಮೋಸ್ಟ್ 30% ಕೇಸಸ್ ಬಿಲೋ 50 ಏಜ್ ಗ್ರೂಪ್ ನವರಲ್ಲಿ ಕಂಡು ಬಂದಿದೆ. 50ಕ್ಕಿಂತ ಕೆಳಗಿನ ಏಜ್ ಗ್ರೂಪ್ ನವರಲ್ಲಿ ಆನುವಂಶಿಕವಾಗೂ ಕೂಡ ಸ್ಟ್ರೋಕ್ಗೆ ಒಳಗಾಗೋ ರಿಸ್ಕ್ ಬೇರೆ ರಾಷ್ಟ್ರದವರಿಗಿಂತ ಭಾರತೀಯರಲ್ಲಿ ಜಾಸ್ತಿ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಸಾಮಾನ್ಯವಾಗಿ ಏನಾಗುತ್ತೆ, ಕೆಟ್ಟ ಲೈಫ್ ಸ್ಟೈಲ್, ಧೂಮಪಾನ, ಮದ್ಯಪಾನ ಮಾಡೋರಿಗೆ ಕಾಣಿಸ್ಕೊಳ್ತಾ ಇತ್ತು. ಆದ್ರೆ ಈಗ ಒಳ್ಳೆ ಲೈಫ್ ಸ್ಟೈಲ್ ಇದ್ರೂ ಕಾಣಿಸ್ಕೊಳ್ತಾ ಇದೆ. ಕೆಲ ಸಮಯದ ಹಿಂದೆ ಸ್ನೇಹಿತರೆ, ಬೆಂಗಳೂರಿನ ಪ್ರತಿಷ್ಠಿತ ಬ್ರೋಕರೇಜ್ ಕಂಪನಿ ಫಿಟ್ನೆಸ್ ಫ್ರೀಕ್ ಆಗಿರೋ ಝೀರೋದಾದ ಫೌಂಡರ್ ನಿತಿನ್ ಕಾಮತ್ರಿಗೆ ಸ್ಟ್ರೋಕ್ ಉಂಟಾಗಿತ್ತು. ಫಿಟ್ ಅಂಡ್ ಫೈನ್ ಆಗಿದ್ದ ಮನುಷ್ಯ, ಯಂಗ್ಸ್ಟರ್, ಆರೋಗ್ಯದ ಬಗ್ಗೆ ಸಿಕ್ಕಾಪಟ್ಟೆ ಕಾಳಜಿ ಇರೋರು, ಸಿಕ್ಕಾಪಟ್ಟೆ ದುಡ್ಡಿತ್ತು, ಬಿಲಿಯನೇರ್, ಹೆಲ್ದಿ ಫುಡ್, ಹೆಲ್ದಿ ಲೈಫ್ ಸ್ಟೈಲ್, ಎಕ್ಸರ್ಸೈಸ್ ಅಂತೇಳಿ ಕಟ್ಟುಮಸ್ತಾಗಿದ್ರು. ಅವರನ್ನ ಕೂಡ ಇದು ಬಿಟ್ಟಿಲ್ಲ, ICU ಕಳಿಸ್ಬಿಟ್ಟಿತ್ತು. ಸರ್ಜರಿ ಆಗಿತ್ತು ಆಮೇಲೆ ಅವರಿಗೆ. ಯಾಕೆ? ಮೊದಲಿಗೆ ಈ ಸ್ಟ್ರೋಕ್ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಏನಿದು ಸ್ಟ್ರೋಕ್? ಸ್ನೇಹಿತರೆ, ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಅನ್ನೋದೊಂದು ಮೆಡಿಕಲ್ ಎಮರ್ಜೆನ್ಸಿ. ನಿಮ್ಗೆ ಗೊತ್ತಿರಬಹುದು, ಮನುಷ್ಯನ ಇಡೀ ದೇಹದ ಕಂಟ್ರೋಲ್ ಸಿಸ್ಟಮ್ ಇರೋದು ಇಲ್ಲಿ, ಇದರ ಒಳಗಡೆ ಮೆದುಳಲ್ಲಿ. ಆ ಮೆದುಳಿಗೆ ಸರಿಯಾಗಿ ರಕ್ತ ಸಪ್ಲೈ ಆಗಲಿಲ್ಲ ಅಂದ್ರೆ ಸ್ಟ್ರೋಕ್ ಉಂಟಾಗುತ್ತೆ. ಯಾಕೆ ರಕ್ತ ಸಪ್ಲೈ ಆಗಲ್ಲ ಅಂದ್ರೆ, ಕೆಲವೊಮ್ಮೆ ಮೆದುಳಿಗೆ ಹೋಗೋ ರಕ್ತನಾಳಗಳು ಬ್ಲಾಕ್ ಆಗಬಹುದು, ಅಥವಾ ಮೆದುಳಿನಲ್ಲಿ ರಕ್ತ ಸೋರಿಕೆಯಾದಾಗಲೂ ಕೂಡ ಸ್ಟ್ರೋಕ್ ಉಂಟಾಗೋ ಸಾಧ್ಯತೆ ಇರುತ್ತೆ, ಹೆಮೊರಾಜಸ್ ಆದಾಗ. ಇದೇ ಕಾರಣಕ್ಕೆ ಕೆಲವೊಮ್ಮೆ ರಸ್ತೆ ಅಪಘಾತವಾಗಿ ತಲೆಗೆ ಪೆಟ್ಟಾಗಿದ್ದಾಗಲೂ ಸ್ಟ್ರೋಕ್ ಆಗಿರೋ ಉದಾಹರಣೆಗಳನ್ನು ನೀವು ನೋಡಿರ್ಬೋದು. ವೈದ್ಯಕೀಯ ಕ್ಷೇತ್ರದಲ್ಲಿ ಈ ಸ್ಟ್ರೋಕ್ ಅನ್ನ ಸೆರೆಬ್ರೋವ್ಯಾಸ್ಕ್ಯುಲರ್ ಆಕ್ಸಿಡೆಂಟ್ ಅಥವಾ ಮೆದುಳಿನ ರಕ್ತನಾಳಗಳ ಅಪಘಾತ ಅಥವಾ ಬ್ರೈನ್ ಅಟ್ಯಾಕ್ ಅಂತಲೂ ಕರೀತಾರೆ. ಕೆಲಸ ನಿಲ್ಲಿಸುತ್ತೆ ದೇಹ. ಈ ಸ್ಟ್ರೋಕ್ ಉಂಟಾದಾಗ ರಕ್ತ ಸಪ್ಲೈ ಆಗದೆ ಮೆದುಳಿನ ಭಾಗ ಕೆಲವೊಮ್ಮೆ ತಾತ್ಕಾಲಿಕವಾಗಿ, ಕೆಲವೊಮ್ಮೆ ಪರ್ಮನೆಂಟ್ ಆಗಿ ಡ್ಯಾಮೇಜ್ ಆಗಿರುತ್ತೆ. ಯಾವ ಭಾಗ ಡ್ಯಾಮೇಜ್ ಆಗಿದೆ, ಎಷ್ಟು ಡ್ಯಾಮೇಜ್ ಆಗಿದೆ ಅನ್ನೋದ್ರ ಮೇಲೆ ಸ್ಟ್ರೋಕ್ ನ ಪರಿಣಾಮಗಳು ಡಿಪೆಂಡ್ ಆಗುತ್ತೆ. ಒಂದು ವೇಳೆ ಮೆದುಳಿನ ಎಡಭಾಗದಲ್ಲಿರೋ ಬ್ರೈನ್ ಡ್ಯಾಮೇಜ್ ಆಗಿದ್ರೆ ಅಥವಾ ಎಡ ಮೆದುಳಿಗೆ ಲಕ್ವಾ ಹೊಡೆದಿದ್ರೆ ದೇಹದ ಬಲಭಾಗಕ್ಕೆ ಪ್ಯಾರಾಲಿಸಿಸ್ ಉಂಟಾಗುತ್ತೆ. ಅಂದ್ರೆ ಬಲಕೈ, ಬಲಗಾಲು, ಕಂಪ್ಲೀಟ್ ಬಲಭಾಗದ ಮಸಲ್ಸ್ ಕೆಲಸ ಮಾಡಲ್ಲ. ಕೆಲವೊಮ್ಮೆ ಆ ಭಾಗದಲ್ಲಿ ಸ್ಪರ್ಶ ಜ್ಞಾನ ಕೂಡ ಇರಲ್ಲ. ಅದೇ ರೀತಿ ಎಡ ಮೆದುಳಿಗೆ ಸ್ಟ್ರೋಕ್ ಹೊಡೆದ್ರೆ ಮಾತನಾಡೋಕ್ಕೂ ಕೂಡ ಆಗಲ್ಲ. ಕೆಲವೊಮ್ಮೆ ಬೇರೆಯವರ ಮಾತು ಅರ್ಥನೂ ಆಗದೆ ಇರಬಹುದು. ಅಂದ್ರೆ 2 ಕಣ್ಣಿದೆ ಇಲ್ಲಿ, ಈ ಕಣ್ಣಿನ ಬಲಭಾಗ ಈ ಸೈಡ್, ಈ ಕಣ್ಣಿನ ಬಲಭಾಗ ಈ ಸೈಡ್, ಅಲ್ಲಿ ದೃಷ್ಟಿ ಸರಿಯಾಗಿ ಕಾಣಲ್ಲ. ಜೊತೆಗೆ ಆ ವ್ಯಕ್ತಿ ಬಹಳ ಭಯದಿಂದ ಬಿಹೇವ್ ಮಾಡೋಕೆ ಶುರು ಮಾಡ್ತಾರೆ, ಬಹಳ ನಿಧಾನಕ್ಕೆ ಮೂವ್ಮೆಂಟ್ಸ್ ಮಾಡ್ತಾರೆ. ಅದೇ ಬಲ ಮೆದುಳಿಗೆ ಸ್ಟ್ರೋಕ್ ಹೊಡೆದ್ರೆ ದೇಹದ ಎಡಭಾಗಕ್ಕೆ ಪ್ಯಾರಾಲಿಸಿಸ್ ಆಗುತ್ತೆ. ನಿಮ್ಮ ಎದುರಿಗೆ ಒಂದು ವಸ್ತು ಇದ್ರೆ ಅದು ಎಷ್ಟು ದೂರದಲ್ಲಿದೆ, ಅದರ ಗಾತ್ರ ಎಷ್ಟು, ಯಾವ ಪೊಸಿಷನ್ ನಲ್ಲಿ ಇಟ್ಟಿದ್ದಾರೆ, ಅದೆಲ್ಲ ಜಡ್ಜ್ಮೆಂಟ್ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ವ್ಯಕ್ತಿ ವೇಗವಾಗಿ ಮೂವ್ಮೆಂಟ್ಸ್ ಮಾಡೋಕೆ ಶುರು ಮಾಡ್ತಾರೆ. ಪಕ್ಕದಲ್ಲಿ ಯಾರಾದ್ರೂ ಇದ್ರೆ ಅವರು ಕೈಕಾಲು ಬೀಸೋ ರಭಸಕ್ಕೆ ಏಟ್ ಆಗ್ಬೋದು, ಆ ರೀತಿ ಕೈಕಾಲು ಬೀಸ್ತಾರೆ. ಅದೇ ರೀತಿ ಈ ಕೇಸಲ್ಲಿ 2 ಕಣ್ಣಿನ ಎಡಭಾಗದಲ್ಲಿ ದೃಷ್ಟಿ ದೋಷ ಉಂಟಾಗುತ್ತೆ. 2 ಕೇಸ್ಗಳಲ್ಲಿ ಯಾವ ಪ್ರಮಾಣದಲ್ಲಿ ಸ್ಟ್ರೋಕ್ ಆಗಿದೆ ಅನ್ನೋದರ ಮೇಲೆ ಈ ಪರಿಣಾಮಗಳ ತೀವ್ರತೆ ಡಿಪೆಂಡ್ ಆಗುತ್ತೆ. ಸಣ್ಣ ಪ್ರಮಾಣದಲ್ಲಿ ಸ್ಟ್ರೋಕ್ ಆಗಿದ್ರೆ, ಜೊತೆಗೆ ಸ್ಟ್ರೋಕ್ ಉಂಟಾದ ನಂತರ ಗೋಲ್ಡನ್ ಅವರ್ಸ್ ನಲ್ಲಿ ಟ್ರೀಟ್ಮೆಂಟ್ ಸಿಕ್ಕರೆ ಎಲ್ಲಾ ಪರಿಣಾಮಗಳು ಟೆಂಪರರಿ ಆಗಿರಬಹುದು. ಆದರೆ ತೀವ್ರವಾಗಿ ಸ್ಟ್ರೋಕ್ ಆದರೆ, ಸರಿಯಾದ ಟೈಮಿಗೆ ಟ್ರೀಟ್ಮೆಂಟ್ ಸಿಗಲಿಲ್ಲ ಅಂದರೆ ಪರ್ಮನೆಂಟ್ ಬ್ರೈನ್ ಡ್ಯಾಮೇಜ್, ಪರ್ಮನೆಂಟ್ ಪ್ಯಾರಾಲಿಸಿಸ್ ಉಂಟಾಗೋ ಚಾನ್ಸಸ್ ಇರುತ್ತೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಜಾಗತಿಕವಾಗಿ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳ ನಂತರ ಅತಿ ಹೆಚ್ಚು ಬಲಿ ತೆಗೆದುಕೊಳ್ತಿರೋದು ಇದೇ ಪಾರ್ಶ್ವವಾಯು, ಸ್ಟ್ರೋಕ್.
ಅಲ್ಲದೆ ಭಾರತದಲ್ಲಿ ಹೃದಯ ಸಂಬಂಧಿ ಕಾಯಿಲೆ, ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳನ್ನು ಬಿಟ್ಟರೆ 3ನೇ ಸ್ಥಾನದಲ್ಲಿ ಈ ಸ್ಟ್ರೋಕ್ ಇದೆ. ಆದರೆ ಇದು ಯಾಕೆ ಬರುತ್ತೆ, ಏನೇನು ಸಿಗ್ನಲ್ ಕೊಡುತ್ತೆ ಬರೋಕ್ಕಿಂತ ಮುಂಚೆ ಅನ್ನೋದನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಈ ರೀತಿಯ ಮೆಡಿಕಲ್ ಎಮರ್ಜೆನ್ಸಿಗಳ ವಿರುದ್ಧ ಪ್ರಿಪೇರ್ ಆಗಿರೋದಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಬಹಳ ಮುಖ್ಯ. ಯಾಕಂದ್ರೆ ಮೆಡಿಕಲ್ ಎಮರ್ಜೆನ್ಸಿ ಯಾರಿಗಾದ್ರೂ ಯಾವಾಗಾದ್ರೂ ಬರ್ಬೋದು. ಆದರೆ ತಿಂಗಳಿಗೆ 500 ರೂಪಾಯಿನೋ 600 ರೂಪಾಯಿನೋ ಪ್ರೀಮಿಯಂ ಕಟ್ಟಿದ್ರೆ, ಅಥವಾ ವರ್ಷಕ್ಕೊಂದು 5,000-7,000 ರೂಪಾಯಿಂದ ಶುರು ಮಾಡಿದ್ರೆ, ಪ್ರೀಮಿಯಂ ಶುರು ಮಾಡಿದ್ರೆ 10-15 ಲಕ್ಷ ರೂಪಾಯಿನ ಮೆಡಿಕಲ್ ಕವರೇಜ್ ಇರೋ ಹೆಲ್ತ್ ಇನ್ಶೂರೆನ್ಸ್ ಸಿಗುತ್ತೆ. ಇದು ಸ್ಟಾರ್ಟಿಂಗ್ ಪಾಯಿಂಟ್. ಏಜ್ ಜಾಸ್ತಿ ಆದ್ರೆ ಡೆಫಿನೆಟ್ಲಿ ಪ್ರೀಮಿಯಂ ಕೂಡ ಜಾಸ್ತಿ ಇರುತ್ತೆ. ದುರಭ್ಯಾಸಗಳಿದ್ರೂ ಕೂಡ ಜಾಸ್ತಿ ಇರುತ್ತೆ. ಆಲ್ರೆಡಿ ಇರೋ ಕಾಯಿಲೆಗಳಿದ್ರೂ ಕೂಡ ಪ್ರೀಮಿಯಂ ಜಾಸ್ತಿ ಇರುತ್ತೆ. ಇದು ಸ್ಟಾರ್ಟಿಂಗ್ ಪಾಯಿಂಟ್. ಡಿಸ್ಕ್ರಿಪ್ಷನ್ನಲ್ಲಿ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಕೊಟ್ಟಿರ್ತೀವಿ. ನಿಮ್ಮ ಏಜ್ಗೆ, ನಿಮ್ಮ ಫ್ಯಾಮಿಲಿಯ ಸದಸ್ಯರ ಏಜ್ಗೆಲ್ಲ ನೋಡಿಕೊಂಡು ನೀವು ಎಷ್ಟು ಪ್ರೀಮಿಯಂ ಬರುತ್ತೆ ಅಂತ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಕ್ಕಾಗತ್ತೆ. ಆಸಕ್ತರು ಚೆಕ್ ಮಾಡಿ, ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ. ಸಿವಿಯರ್ ಸ್ಟ್ರೋಕ್ ಉಂಟಾದ್ರೆ ಕನಿಷ್ಠ 5-6 ಲಕ್ಷ ರೂಪಾಯಿ ಆದರೂ ಖರ್ಚಾಗುತ್ತಲ್ವ ಸ್ನೇಹಿತರೆ. ಮಿನಿಮಮ್ ಹೇಳ್ತಿರೋದು ಅದು, ಮಿನಿಮಮ್. ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಕೆಲವೊಮ್ಮೆ ಅದನ್ನ ಅಫೋರ್ಡ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಆದರೆ ಒಂದು ವೇಳೆ ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ಆ ಖರ್ಚಿನಿಂದ ಪಾರಾಗಬಹುದು. ಹೆಲ್ತ್ನ ಶಾಕ್ ನಡುವೆ ಎಕನಾಮಿಕ್ ಶಾಕ್ ಕೂಡ ತಪ್ಪಿಸಬಹುದು. ಸೊ ಈ ರೀತಿ ಹೆಲ್ತ್ ಇನ್ಶೂರೆನ್ಸ್ ಇಡೀ ಫ್ಯಾಮಿಲಿಗೆ ಹೆಲ್ತ್ನ ಭದ್ರತೆಯನ್ನು ಕೊಡುತ್ತೆ ಹಾಸ್ಪಿಟಲ್ ಬಿಲ್ನಿಂದ. ಹಾಗೆ ಸ್ನೇಹಿತರೆ, ದುಡಿತಾ ಇರೋ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿರೋ ಫ್ಯಾಮಿಲಿಗೆ ದುಡಿತಾ ಇರೋ ವ್ಯಕ್ತಿ ಸಡನ್ ಆಗಿ ಇಲ್ಲ ಅಂತಾದ್ರೆ ಮುಂದೇನು ಅನ್ನೋ ಪ್ರಶ್ನೆಗೆ ಟರ್ಮ್ ಇನ್ಶೂರೆನ್ಸ್ ಕೂಡ ಮಾಡಿಸಬಹುದು. 500-600 ರೂಪಾಯಿಗೆಲ್ಲ 1 ಕೋಟಿ ರೂಪಾಯಿನ ಟರ್ಮ್ ಇನ್ಶೂರೆನ್ಸ್ ಸಿಗುತ್ತೆ. ಅದು ಕೂಡ ಸ್ಟಾರ್ಟಿಂಗ್ ಪಾಯಿಂಟ್. ದುಡಿತಾ ಇರೋ ವ್ಯಕ್ತಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಆ ಲಂಸಮ್ ಅಮೌಂಟ್ ಫ್ಯಾಮಿಲಿಗೆ ಸಿಗುತ್ತೆ. ಇದೆರಡು ಬೇಸಿಕ್ ಪ್ರೊಟೆಕ್ಷನ್ ಪ್ಲಾನ್ಸ್. ಯಾರೆಲ್ಲ ಮಾಡಿಸಿಲ್ಲ ಅವ್ರು ಮಾಡಿಸ್ಬೋದು. ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರೋ ಕಾಮೆಂಟ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀವಿ. GST ಕೂಡ 0 ಆಗಿದೆ. ಆನ್ಲೈನ್ ಆಫರ್ ಕೂಡ ನಡೀತಾ ಇದೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಬನ್ನಿ ಕಂಟಿನ್ಯೂ ಮಾಡೋಣ ವರದಿಯಲ್ಲಿ. ಸ್ಟ್ರೋಕ್ ಉಂಟಾಗೋದು ಯಾಕೆ? ಇದಕ್ಕೆ 3 ಪ್ರಮುಖ ಕಾರಣ ಇದೆ. ಮೊದಲನೇದು ಅಥೆರೋಸ್ಕ್ಲೆರೋಸಿಸ್, ಅಂದ್ರೆ ಮೆದುಳಿಗೆ ಹೋಗೋ ಆರ್ಟರೀಸ್ ಅಥವಾ ರಕ್ತನಾಳಗಳು ಬ್ಲಾಕ್ ಆಗೋದ್ರಿಂದ. 80% ಸ್ಟ್ರೋಕ್ ಕೇಸಸ್ ಅಲ್ಲಿ ಇದೇ ರೀತಿ ಆಗಿರುತ್ತೆ. ಈ ರೀತಿ ರಕ್ತನಾಳಗಳು ಬ್ಲಾಕ್ ಆಗೋ ರಿಸ್ಕ್ ಫ್ಯಾಕ್ಟರ್ ಯಾವುದು ಅಂದರೆ, ಮೊದಲಿಗೆ ವಯಸ್ಸು, ಹೈ ಬ್ಲಡ್ ಪ್ರೆಷರ್ ಇರೋದು, ಡಯಾಬಿಟಿಸ್, ಒಬೆಸಿಟಿ ಅಥವಾ ಬೊಜ್ಜು, ಧೂಮಪಾನ, ಮದ್ಯಪಾನ ಹಾಗೂ ಹೃದಯ ಸಂಬಂಧಿ ಕಾಯಿಲೆಗಳಿರೋದು. ಇವೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್. ಅದರಲ್ಲೂ ತೂಕ ಜಾಸ್ತಿ ಇದ್ದು ಅವರು ನಿದ್ದೆ ಮಾಡುವಾಗ ಗೊರಕೆ ಹೊಡಿತಿದ್ದಾರೆ ಅಂದರೆ ಅದರಿಂದ ಮೆದುಳಿಗೆ ಹೋಗೋ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗುತ್ತೆ. ಹಾಗಾಗಿ ಈ ಗೊರಕೆ ಕೂಡ ಒಂದು ರಿಸ್ಕ್ ಫ್ಯಾಕ್ಟರ್. ಎರಡನೇದು ಎಂಬೋಲಿಕ್ ಸ್ಟ್ರೋಕ್ ಅಂತ, ಅಂದ್ರೆ ದೇಹದ ಬೇರೆ ಭಾಗದಲ್ಲಿ ರಕ್ತನಾಳ ಬ್ಲಾಕ್ ಆಗಿ ಅಲ್ಲಿ ಹೆಪ್ಪುಗಟ್ಟಿರೋ ರಕ್ತದ ತುಣುಕು ಮೆದುಳಿನವರೆಗೆ ಹೋಗಿ ಅಲ್ಲಿ ರಕ್ತನಾಳ ಬ್ಲಾಕ್ ಮಾಡೋದ್ರಿಂದ ಸ್ಟ್ರೋಕ್ ಉಂಟಾಗುತ್ತೆ. ಇದರ ರಿಸ್ಕ್ ಸಾಮಾನ್ಯವಾಗಿ ಹೃದಯ ಸಂಬಂಧಿ ಕಾಯಿಲೆ ಇರೋರಲ್ಲಿ ಜಾಸ್ತಿ. ಹೃದಯ ಸಂಬಂಧಿ ಕಾಯಿಲೆಗಳ ಫ್ಯಾಮಿಲಿ ಹಿಸ್ಟ್ರಿ ಇರೋರಿಗೂ ಕೂಡ ರಿಸ್ಕ್ ಇರುತ್ತೆ. ಜೊತೆಗೆ ಈಗ ಯಂಗ್ ಏಜ್ ನಲ್ಲಿ ಬರ್ತಿರೋದಕ್ಕೆ ಕಾರಣ ತೀವ್ರವಾಗಿ ಸ್ಪೋರ್ಟ್ಸ್ ಆಕ್ಟಿವಿಟಿ, ತೀವ್ರವಾಗಿ ಜಿಮ್ ನಲ್ಲಿ ವರ್ಕೌಟ್ ಮಾಡೋದು, ಬಂಗಿ ಜಂಪಿಂಗ್ ನಂತಹ ಅಡ್ವೆಂಚರ್ ಸ್ಪೋರ್ಟ್ಸ್, ಮುಖ್ಯವಾಗಿ ಸ್ಟ್ರೆಸ್, ಸರಿಯಾದ ನಿದ್ದೆ ಇಲ್ಲದೆ ಇರೋದು, ಸರಿಯಾಗಿ ನೀರು ಕುಡಿದೆ ದೇಹ ಹೈಡ್ರೇಷನ್ ನಲ್ಲಿ ಇಲ್ಲದೆ ಇರೋದು, ಜೊತೆಗೆ ಈಗಷ್ಟೇ ಹೆರಿಗೆಯಾಗಿರೋ ಮಹಿಳೆಯರು ಮೊದಲ 7-8 ತಿಂಗಳಲ್ಲಿ ಗರ್ಭ ನಿರೋಧಕ ಮಾತ್ರೆ ತಗೊಳ್ತಾ ಇದ್ರೆ, ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ತಗೋತಾ ಇದ್ರೆ ಅದರಿಂದ ಕೂಡ ರಿಸ್ಕ್ ಜಾಸ್ತಿ ಆಗುತ್ತೆ. ಇನ್ನು 3ನೇದು ಹೆಮೊರಾಜಿಕ್ ಸ್ಟ್ರೋಕ್, ಮೆದುಳಲ್ಲಿ ರಕ್ತನಾಳ ಡ್ಯಾಮೇಜ್ ಆಗಿ ಅಥವಾ ಅಲ್ಲಿ ರಕ್ತ ಸೋರಿಕೆಯಾಗಿ ಸ್ಟ್ರೋಕ್ ಆಗೋ ಕಂಡೀಷನ್. ಹೈ ಬ್ಲಡ್ ಪ್ರೆಷರ್ ಇದ್ರೆ ಅಥವಾ ಅಪಘಾತ ಆದಾಗ ಇದರ ರಿಸ್ಕ್ ಜಾಸ್ತಿ. ಆದರೆ ಸ್ನೇಹಿತರೆ, ಸಾಮಾನ್ಯವಾಗಿ ಸ್ಟ್ರೋಕ್ ಉಂಟಾಗೋ ಮುಂಚೆ ದೇಹ ಸಾಕಷ್ಟು ಸಿಗ್ನಲ್ ಕೊಡುತ್ತೆ. ಸಿಂಪ್ಟಮ್ಸ್ ಕಾಣಿಸ್ಕೊಳ್ತವೆ. ಅವುಗಳನ್ನು ಗುರುತಿಸಿ ಸಿಂಪ್ಟಮ್ ಉಂಟಾದಾಗ 4.5 ಗಂಟೆ ಒಳಗೆ ಆಸ್ಪತ್ರೆಗೆ ಹೋದರೆ ಸ್ಟ್ರೋಕ್ನಿಂದ ಪಾರಾಗ್ಬೋದು. ಒಂದು ವೇಳೆ ಸ್ಟ್ರೋಕ್ ಆದರೂ ಬೇಗ ರಿಕವರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ 4.5 ಗಂಟೆಗಳ ಗೋಲ್ಡನ್ ಅವರ್ನಲ್ಲಿ ಡಾಕ್ಟರ್ ನಿಮಗೆ ರಕ್ತ ಹೆಪ್ಪುಗಟ್ಟೋದನ್ನು ತಡೆಯುವ ಇಂಜೆಕ್ಷನ್ ಕೊಡ್ತಾರೆ. ರಕ್ತನಾಳಗಳು ಬ್ಲಾಕ್ ಆಗೋದನ್ನು ಅದು ತಡೆಯುತ್ತೆ. ಹಾಗಿದ್ರೆ ಈ ಸಿಂಪ್ಟಮ್ಸ್ ಏನು? ದೇಹದ ಪ್ರತಿ ಭಾಗದಿಂದ ಸಿಗ್ನಲ್. ಸ್ನೇಹಿತರೆ, ಮೆದುಳಿನ ರಕ್ತನಾಳ ಸ್ವಲ್ಪ ಬ್ಲಾಕ್ ಆಗ್ತಿದ್ದ ಹಾಗೆ ಸಿಂಪ್ಟಮ್ಸ್ ಶುರುವಾಗುತ್ತೆ. ಮೊದಲಿಗೆ ಕೈಕಾಲುಗಳಲ್ಲಿ ನಮ್ನೆಸ್ ಬರುತ್ತೆ, ಅಂದ್ರೆ ಮರಗಟ್ಟದಂಗಾಗುತ್ತೆ. ಮುಖ ಕೂಡ ಮರಗಟ್ಟದಂತಾಗುತ್ತೆ. ಸ್ಪರ್ಶ ಜ್ಞಾನ ಕಮ್ಮಿ ಆಗುತ್ತೆ. ಕೆಲವೊಮ್ಮೆ ದೃಷ್ಟಿ ದೋಷ ಕೂಡ ಉಂಟಾಗುತ್ತೆ. ಕೆಲವರಿಗೆ 2 ಕಣ್ಣು ಬ್ಲರ್ ಆದ್ರೆ ಕೆಲವರಿಗೆ ಒಂದು ಕಣ್ಣಲ್ಲಿ ಏನು ಕಾಣಿಸದೇ ಇರಬಹುದು. ಎಕ್ಸ್ಟ್ರೀಮ್ ಕೇಸಸ್ ಅಲ್ಲಿ ಕೆಲವರಿಗೆ ಮಾತಾಡೋದಕ್ಕೂ ಕಷ್ಟ ಆಗುತ್ತೆ. ಮಾತನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಜೊತೆಗೆ ಹೊಟ್ಟೆ ಮತ್ತು ಮೂತ್ರಕೋಶದ ಮೇಲೆ ಕಂಟ್ರೋಲ್ ಕಮ್ಮಿಯಾಗಿ ಮಲಮೂತ್ರ ತನ್ನಿಂತಾನೇ ಡಿಸ್ಚಾರ್ಜ್ ಆಗ್ಬೋದು. ಇವುಗಳಲ್ಲಿ ಯಾವುದೇ ಸಿಂಪ್ಟಮ್ ಬಂದರೂ ಕೂಡ ತಡ ಮಾಡದೆ ಆಸ್ಪತ್ರೆಗೆ ಹೋಗಬೇಕು. ಅಲ್ಲದೆ ಹೈ BP ಪೇಷಂಟ್ಗಳಿಗೆ ಕೆಲವೊಮ್ಮೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳಲ್ಲ. ಎಲ್ಲ ಸರಿಯಾಗಿದೆ ಅಂತ ಅನ್ಸುತ್ತೆ, ಆದರೆ ಇದ್ದಕ್ಕಿದ್ದಂತೆ ಸ್ಟ್ರೋಕ್ ಆಗ್ಬೋದು. ಹಾಗಾಗಿ BP ಕಂಟ್ರೋಲ್ನಲ್ಲಿ ಇಟ್ಕೋಬೇಕು. ಒಂದು ವೇಳೆ ಆ ಟೈಮ್ನಲ್ಲಿ ಹೋಗೋಕೆ ಆಗಲಿಲ್ಲ ಅಂದರೆ ಸ್ಟ್ರೋಕ್ ತಪ್ಪಿಸಿಕೊಳ್ಳೋಕೆ ಆಗಲ್ಲ ಸ್ನೇಹಿತರೆ. ಒಂದು ವೇಳೆ ಕಮ್ಮಿ ಪ್ರಮಾಣದಲ್ಲಿ ಸ್ಟ್ರೋಕ್ ಆಗಿದ್ರೆ ರಿಕವರಿ ಕೂಡ ಮಾಡ್ಕೋಬಹುದು. ಆದರೆ ಸ್ಟ್ರೋಕ್ ತೀವ್ರವಾಗಿದ್ರೆ ಬ್ಲಾಕ್ ಆಗಿರೋ ರಕ್ತನಾಳವನ್ನು ಕ್ಲಿಯರ್ ಮಾಡೋದಕ್ಕೆ ಆಂಜಿಯೋಪ್ಲಾಸ್ಟಿ ಪ್ರೊಸೀಜರ್ನಿಂದ ಹಿಡಿದು ಬೇರೆ ಬೇರೆ ರೀತಿಯ ಸರ್ಜರಿಗಳನ್ನ ಟ್ರೈ ಮಾಡಬೇಕಾಗುತ್ತೆ. ಅಲ್ಲದೆ ಕೆಲವೊಮ್ಮೆ ಪೇಷಂಟ್ಗಳನ್ನ ರಿಹ್ಯಾಬಿಲಿಟೇಷನ್ ಅಥವಾ ಪುನರ್ವಸತಿಗೆ ಕರ್ಕೊಂಡು ಹೋಗಬೇಕಾಗುತ್ತೆ. ಇದು ಪೇಷಂಟ್ಗೂ ಕಷ್ಟ, ಅವರನ್ನು ನೋಡ್ಕೊಳ್ಳೋ ಫ್ಯಾಮಿಲಿಯವ್ರಿಗೂ ಕೂಡ ಕಷ್ಟ. ಯಾಕಂದ್ರೆ ರಿಕವರಿ ಪೀರಿಯಡ್ ಕೆಲವು ತಿಂಗಳುಗಳಿಂದ ವರ್ಷಗಳು ಆಗ್ಬೋದು. ಕೆಲವೊಮ್ಮೆ ಪರ್ಮನೆಂಟ್ ಪ್ಯಾರಾಲಿಸಿಸ್ ಕೂಡ ಆಗೋ ಅಪಾಯ ಇರುತ್ತೆ. ಹಾಗಾಗಿ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅನ್ನೋ ಹಾಗೆ ಸ್ಟ್ರೋಕ್ ತುತ್ತಾಗೋ ಬದಲಿಗೆ ಅದು ಬರದೇ ಇರೋ ರೀತಿ ತಡೆಯೋದು ಮುಖ್ಯ. ಸ್ಟ್ರೋಕ್ ತಡೆಗಟ್ಟುವುದು ಹೇಗೆ? ಸ್ಟ್ರೋಕ್ ತಡೆಗಟ್ಟೋಕೆ ಬೆಸ್ಟ್ ದಾರಿ ಅಂದ್ರೆ ನಿಮ್ಮ ಓವರ್ ಆಲ್ ಆರೋಗ್ಯವನ್ನ ಚೆನ್ನಾಗಿ ಮೇಂಟೈನ್ ಮಾಡೋದು, ಸಾಕಷ್ಟು ಹೆಲ್ದಿ ಆಹಾರವನ್ನ ಸೇವಿಸುವುದು, ಅದ್ರ ಜೊತೆಗೆ ನಿಮ್ಮ ದೇಹದ ತೂಕವನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳೋದು, ರೆಗ್ಯುಲರ್ ಆಗಿ ಫಿಸಿಕಲ್ ಆಕ್ಟಿವಿಟಿ ಇಟ್ಕೊಳ್ಳೋದು,
ಶಿಸ್ತುಬದ್ಧ. 2 ದಿನ ಹೋದ ಸರಿಯಾಗಿ ಎತ್ತದ ಹೊತ್ತು ಹಾಕದ ಆಮೇಲೆ 1 ವಾರ ಬಿಟ್ಟ, ತಿಂಗಳು ಬಿಟ್ಟ, ಹಂಗಲ್ಲ. ರೆಗ್ಯುಲರ್ ಆಗಿ ನಿಮ್ಮ ದೇಹ ಎಷ್ಟು ತಡ್ಕೊಳ್ಳುತ್ತೋ ಅಷ್ಟು ಮಾತ್ರ ಮಾಡ್ಕೊಂಡು ಹೋಗಬೇಕು. ಆಗ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತಿರುತ್ತೆ, ಸ್ಟ್ರೋಕ್ನ ರಿಸ್ಕ್ ಕಮ್ಮಿ ಆಗುತ್ತೆ. ಹಾಗಂತ ಅಗೇನ್ ಹೇಳ್ತಾ ಇದೀವಿ, ಓವರ್ ವರ್ಕೌಟ್ ಮಾಡೋ ಹಾಗಿಲ್ಲ. ಅದರಿಂದ ಮೆದುಳಿನ ರಕ್ತ ಸಂಚಾರಕ್ಕೂ ಸಮಸ್ಯೆ ಆಗ್ಬೋದು. ಜೊತೆಗೆ ದೇಹದಲ್ಲಿ ಕೊಲೆಸ್ಟ್ರಾಲ್ ಬಿಲ್ಡ್ ಆಗೋದನ್ನ ಕೂಡ ಅವಾಯ್ಡ್ ಮಾಡಬೇಕು ಸ್ನೇಹಿತರೆ. ಯಾಕಂದ್ರೆ ರಕ್ತನಾಳಗಳನ್ನ ಬ್ಲಾಕ್ ಮಾಡೋದೇ ಕೊಲೆಸ್ಟ್ರಾಲ್. ಇನ್ನು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಧೂಮಪಾನ ಬಿಡೋದು. ಯಾಕಂದರೆ ಸ್ಟ್ರೋಕ್ ಉಂಟು ಮಾಡೋ ಆರೋಗ್ಯ ಸಮಸ್ಯೆಗಳು ಶುರುವಾಗೋದೇ ಧೂಮಪಾನದಿಂದ ಹೈಯೆಸ್ಟ್. ನೀವು ಧೂಮಪಾನ ಮಾಡ್ತಾ ರಕ್ತ ಹೆಪ್ಪುಗಟ್ಟಿಸೋ ವಸ್ತುಗಳು ನಿಮ್ಮ ದೇಹ ಸೇರ್ಕೊಳ್ತಾ ಹೋಗ್ತವೆ. ಇನ್ನು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ವಿಚಾರ ಏನು ಅಂದರೆ, ನಮಗೇನು ಆಗಲ್ಲ, ನಾವು ತುಂಬ ಹೆಲ್ದಿ. ಈ ಅವೇರ್ನೆಸ್ ಎಲ್ಲ ನಮಗಲ್ಲ, ಬೇರೆಯವ್ರಿಗೆ ಅನ್ನೋ ಮೈಂಡ್ ಸೆಟ್ ತುಂಬ ಜನಕ್ಕಿರುತ್ತೆ. ದೊಡ್ಡ ಪ್ರಾಬ್ಲಮ್ ಇದು. ನಾವು ಒಬ್ಬ ಮನುಷ್ಯರೇ, ನಮಗೂ ಕೂಡ ಯಾವಾಗ ಬೇಕಾದರೂ ಏನು ಬೇಕಾದರೂ ಬರಬಹುದು. ನಾವು ಎಷ್ಟಾಗುತ್ತಷ್ಟು ಕೇರ್ಫುಲ್ ಆಗಿರಬೇಕು ಅನ್ನೋ ಮೈಂಡ್ ಸೆಟ್ಟಲ್ಲೇ ಇರಬೇಕು. ಸಿಂಪ್ಟಮ್ಸ್ನ ನೆಗ್ಲೆಕ್ಟ್ ಮಾಡಬಾರ್ದು. ಜೊತೆಗೆ BP ಸಮಸ್ಯೆ ಇರೋರು, ಡಯಾಬಿಟಿಸ್ ಇರೋರು ಆಗಾಗ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳೋದನ್ನ ತಜ್ಞರು ರೆಕಮೆಂಡ್ ಮಾಡ್ತಾರೆ, ಚೆಕಪ್ ಮಾಡಿಸ್ಕೊಳ್ತಿರೋದನ್ನ. ಹಾಗೆ ಕೊಲೆಸ್ಟ್ರಾಲ್ ಲೆವೆಲ್ ಕಂಟ್ರೋಲ್ನಲ್ಲಿ ಇಡೋದ್ರಿಂದ ಸ್ಟ್ರೋಕ್ ಅವಾಯ್ಡ್ ಮಾಡ್ಬೋದು. ಸೊ ಸ್ನೇಹಿತರೆ, ಈ ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಬಗ್ಗೆ ಒಂದಷ್ಟು ವಿಚಾರವನ್ನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡಿದ್ದೀವಿ. ದಯವಿಟ್ಟು ಈ ವರದಿಯನ್ನು ಮಾತ್ರ ಎಷ್ಟಾಗದಷ್ಟು ಜನಕ್ಕೆ, ನಿಮ್ಮ ಕಾಂಟ್ಯಾಕ್ಟ್ನಲ್ಲಿರೋ ಪ್ರತಿಯೊಬ್ಬರಿಗೂ ಕೂಡ ನೀವು ಶೇರ್ ಮಾಡಿ ಅನ್ನೋದು ನಮ್ಮ ಕಳಕಳಿಯ ಮನವಿ. ಹಾಗೆ ಸ್ನೇಹಿತರೆ, ಆಗಲೇ ಹೇಳಿದ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ, ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಒಂದು ರಿಮೈಂಡರ್. ಆಸಕ್ತರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟನ್ನು ಮಿಸ್ ಮಾಡದೆ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.